ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿ 5 ದುರ್ಮರಣ ಹೊಂದಿರುವಂತಹ ಘಟನೆ ನಡೆದಿದೆ. ಇದು ನೆಲಮಂಗಲ ಸಮೀಪದ ಜಿಂದಾಲ್ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿರೋದು. ತುಮಕೂರು ರಸ್ತೆ ಜಿಂದಾಲ್ ಫ್ಲೈಓವರ್ ಬಳಿಗೆ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ ಹಾರಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿ ಆಗಿರೋದು. ತುಮಕೂರಿನಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ದಂತ ಇಂಡಿಕಾ ಕಾರು 2 ಪಲ್ಟಿ ಹೊಡೆದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗೆ ಕಾರ್ ಡಿಕ್ಕಿ ಆಗ್ಬಿಟ್ಟಿದೆ. ಕಾರ್ನಲ್ಲಿದ್ದಂಥ 5 ಪೈಕಿ ಸ್ಥಳದಲ್ಲೇ 4 ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ಲಲಿತ್ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 23 ವರ್ಷದ ಲಲಿತ್, 20 ವರ್ಷದ ಹರ್ಷಿತ್, 25 ವರ್ಷದ ದುರ್ಗಾ ಪ್ರಸಾದ್, 21 ವರ್ಷದ ಕೇಶವ್, 18 ವರ್ಷದ ಗಣೇಶ್ ಮೃತ ದುರ್ದೈವಿಗಳು. ನೋಡಿ, ಎಲ್ಲರೂ 20, 21, 22, 23 ವರ್ಷದವರು. ಮೊನ್ನೆ ಒಂದು ಭೀಕರ ಅಪಘಾತ ಆಯಿತು ಹೊಸಕೋಟೆ ಬಳಿ. ಎಲ್ಲ ಜಾಲಿ ರೈಡ್ ಅಂತ ಹೋಗಿದ್ದಂತೆ, ಲಾಂಗ್ ಡ್ರೈವ್ ಅಂತ ಸ್ಪಾಟ್ ಔಟ್ ಆಗಿದ್ರು. ಅದು ಕೂಡ ಇದೇ ಥರ 4 ರಿಂದ 5 ಮಂದಿ ಸಾವನ್ನಪ್ಪಿದ್ರು. ಇಲ್ಲೂ ನೋಡಿ, ಎಲ್ಲ ಚಿಕ್ಕ ವಯಸ್ಸಿನವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಏನು ಎತ್ತ ಗೊತ್ತಿಲ್ಲ. ಈ ಮೃತರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಬಸ್ನಲ್ಲಿದ್ದಂಥ 42 ಪ್ರಯಾಣಿಕರಿಗೆ ಅದೃಷ್ಟವಶಾತ್ ಏನೂ ಆಗಿಲ್ಲ, ಎಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಈ ಕಾರು 2 ಪಲ್ಟಿ ಹೊಡೆದು ಡಿವೈಡರ್ ಹಾರಿ ಬಸ್ಸಿಗೆ ಬಂದು ಡಿಕ್ಕಿ ಹೊಡೆದಿರೋದು. ಏನು ನಿದ್ರೆ ಮಂಪರ್ನಲ್ಲಿದ್ರೋ, ಓವರ್ ಸ್ಪೀಡ್ನಲ್ಲಿ ಇದ್ರೋ, ಏನು ಎತ್ತ ಮಾಹಿತಿ ಸಿಗಬೇಕಾಗಿದೆ. ಎಲ್ಲ ಚಿಕ್ಕ ವಯಸ್ಸಿನವರೆಲ್ಲ ಕಾಲೇಜಿನವರು ಅಂತ ಕಾಣಿಸುತ್ತೆ. ಏನು ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ಪು, ಜಾಲಿ ರೈಡು, ನೈಟ್ ಔಟು, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಕ್ಕೆ ಹೋಗೋಣ, ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ ಅಂತ ಏನು ಪ್ಲ್ಯಾನ್ ಮಾಡ್ತಾರೋ ಈಗಿನ ಯೂತ್ಸ್ ಗೊತ್ತಿಲ್ಲ. ಯಾವಾಗ ನೋಡ್ರು ಪ್ಲ್ಯಾನಿಂಗಲ್ಲೇ ಇರ್ತಾರೆ ಅಲ್ವಾ. ಬಟ್ ಈ ಥರದ ಅವಘಡಗಳು ಸಂಭವಿಸಿದಾಗ ಪಾಪ ಅವ್ರ ತಂದೆ ತಾಯಿಗೆ ಎಷ್ಟು ಆಘಾತ ಆಗುತ್ತೆ ಹೇಳಿ. ಮೊನ್ನೆ ನಡೆದಿತ್ತಲ್ಲ ಹೊಸಕೋಟೆ ದುರಂತ, ಅದರಲ್ಲಿ ತಂದೆ ತಾಯಿಗೆ ಮಕ್ಕಳು ಮನೇಲಿ ಮಲಗಿದ್ದಾರೆ ಅನ್ಕೊಬಿಟ್ಟಿದ್ರು. ಗೊತ್ತೇ ಇರಲಿಲ್ಲ ಈ ಥರ ಲಾಂಗ್ ಡ್ರೈವ್ ಹೋಗಿದ್ದಾರೆ ಅಂತ. ರಾತ್ರಿ ಅಪ್ಪ ಅಮ್ಮ ಮಲಗ್ತಾರೆ, ಬೆಳಗ್ಗೆ 7 ಮನೆ ಸೇರೋಣ ಅಂತ ಪ್ಲಾನ್ ಮಾಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಸೊ ಈ ಪ್ರಕರಣದಲ್ಲಿ ಏನು ಅನ್ನೋದು ಎಕ್ಸಾಕ್ಟಾಗಿ ಮಾಹಿತಿ ಸಿಗಬೇಕು. ಇವರು ಏನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ರು, ಹೇಗೆ ಅವಘಡ ಆಯಿತು, ನಿದ್ರೆ ಮಂಪರ್ನಲ್ಲಿದ್ದರೋ, ಓವರ್ ಸ್ಪೀಡ್ನಲ್ಲಿದ್ದು ಕಂಟ್ರೋಲು ತಪ್ಪಿತೋ, ಏನು ಎತ್ತ ಡೀಟೇಲ್ಸ್ ಸಿಗಬೇಕಾಗತ್ತೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇಲ್ಲ ಅದೃಷ್ಟ ಏನು ಅಂದರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದವ್ರು ಎಲ್ಲರೂ ಹುಷಾರಾಗಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಕೆಲವೊಮ್ಮೆ ಅದೊಂಥರ ದುರಂತ, ಏನು ತಪ್ಪೆ ಮಾಡಿದ್ರೆ ತಂಪಾಡಿಗೆ ತಾವು ಹೋಗ್ತಾ ಇರೋರು ಜೀವನೂ ಹೋಗ್ಬಿಡತ್ತೆ. ನಮ್ಮ ಪಾಡಿಗೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಿಧಾನಕ್ಕೆ ಸೈಡಲ್ಲಿ ಅಂತಂದ್ರೂ ನಮ್ಮ ಪ್ರಾಣ ಹೋಗೋದು ಉಂಟು. ಸೊ ಯಾಕೆ ಅಂದರೆ ಆಪೋಸಿಟ್ನಲ್ಲಿ ಬರ್ತಾ ಇರೋರು, ಪಕ್ಕದಲ್ಲಿ ಬರ್ತಾ ಇರೋರು ಓವರ್ ಸ್ಪೀಡ್ನಲ್ಲೋ ಇನ್ನೊಂದು ಮತ್ತೊಂದು ಬಂದು ಸಮಸ್ಯೆ ಆಗುತ್ತೆ. ಇಲ್ಲಿ ಬಸ್ನಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ಸೊ ಈ ಕಾರು 2 ಪಲ್ಟಿ ಹೊಡೆದು ಆನಂತರ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಆಗಿರೋದ್ರಿಂದ ಸ್ವಲ್ಪ ಭೀಕರತೆ ಜಾಸ್ತಿನೇ ಇದೆ. ಲಲಿತ್ ಅವ್ರ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಒಂದೂವರೆಯಲ್ಲಿ ಅವಾಗ ನಮ್ಗೆ ಗೊತ್ತಾಯ್ತು ಈ ಥರ ಆಕ್ಸಿಡೆಂಟ್. ಬೆಳಿಗ್ಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ರು, ಕುಣಗಲ್ ಹತ್ರ ಅದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿದಂತೆ. ನಮ್ಮ ಅಕ್ಕನ ಮಗನೇ ಲಲಿತ್ ಅಂತ. ಲಲಿತನ ಫ್ರೆಂಡು ದುರ್ಗಾ ಪ್ರಸಾದ್, ಇನ್ನೊಬ್ಬ ಕೇಶಿ ಅಂತ, ಇನ್ನಿಬ್ಬರು ಯಾರು ಗೊತ್ತಿಲ್ಲ. ಹೋಗಿದ್ದಾರೆ. ನೈಟ್ 8:30ಗೆ ದುರ್ಗಂಗೆ ಫೋನ್ ಮಾಡಿದ್ದಾರೆ. ಇನ್ನು ನಮ್ಮ ಅಕ್ಕನ ಮಗನ ಸ್ವಿಚ್ ಆಫ್ ಆಗಿದೆ ಅಂತ. ದುರ್ಗನ್ ಫೋನ್ ಮಾಡಿದಾಗ ಆಂಟಿಗೆ ಬರ್ತಾ ಇದ್ದೀವಿ ಅಂತ 8:30ಗೆ ಹೇಳಿದಂತೆ. ಆಮೇಲೆ ಸರಿ ಅಂತ ಫೋನೇ ಪಿಕ್ ಮಾಡಿ. ಆಮೇಲೆ ನಮ್ಗೆ 1:30ಗೆ ಗೊತ್ತಾಗಿದೆ. ಆಮೇಲೆ ಇಲ್ಲಿಗೆ ಬಂದ್ವಿ. ಆಮೇಲೆ ನಾವು ನೋಡ್ಕೊಂಡು ಈಗ ಎಷ್ಟು ಜನ ಹೋಗಿದ್ದಿದ್ದು ಒಟ್ಟು? 5 ಜನ.